ಮತ್ತೆ? ಹ್ಞೂ ಗುಂಡಜ್ಜಿ, ಊಟ ಮಾಡಿದೆ. ಊಟ ಮಾಡ್ಕೊಂಡೆ ನಿಮ್ಮ ಅಂತಕ್ಕೆ ಬಂದಿದ್ದು. ನಾನು ಚಿಂಟು ಐತೇನೋ ಅಂತಂದು ಬಂದೆ. ಆ ಪಾಪುಂತ ಫೋನ್ ಮಾಡ್ಸೋಣ ನನ್ನ ಮಗಂಗೆ ಅಂತಂದು ನೋಡಿದ್ರೆ ಆ ಹುಡುಗ ಇಲ್ಲ. ಅದು ಯಾಕ್ಲ ಹೋಯ್ತ ಏನ ಹೇಳತ್ತ ಹುಡುಗರಂತೂ. ಅಲ್ಲ ಈ ಕತ್ಲಂಗ್ ನೋಡಿ ತಿರ್ಗೋಕ್ ಹೋಗಿರೋದ. ಆ ಹುಡುಗಂಗೆ ಭಯ ಭಕ್ತಿ ಒಂದ್ರ ಒಟ್ಟು ಇಲ್ದಂಗ ಐತಿ. ಇದಾಕಿ ಹುಡುಗ ಹಿಂಗ್ ಕಳ್ತ ಬತ್ತೈತಿ. ಓ ಗುಂಡಜ್ಜಿ ಕೇಳು ಏನಾತ ಹುಡುಗಂಗೆ. ಆ ಹುಡುಗನೇ ಬತ್ತೈತಿ, ಇರು ಹನುಮಂತನೇ ಕೇಳೋಣ. ಯಾಕಲ್ಲ ಪಾಪ, ಏನಲ್ಲ ಆತು? ಹೇ, ಕರೆಕ್ಟಾಗಿ ಹೇಳ್ತೇ ಇಲ್ಲ, ಸುಮ್ಮನೆ ಕಿಸಿತಾನೆ. ಆ ಸರಿಯಾಗಿ ಬಿಡ್ತೀನಿ ನೋಡು. ಯಾಕೆ ಕೆನ್ನೆಲ್ಲ ಕೆಂಕಾಯಿ ಐತಿ? ಸರಿಯಾ ಬೈದ್ ಬರದ್ ಬಿಟ್ಟು ಹಂಗೆ ಬಂದಾನೆ. ಏನಲ್ಲ ಪಾಪ, ನೀನನ್ನ ಬೈಬೇಕು ತಾನೆ? ನಾನು ಬೈದೆ. ಮತ್ತೀಗ ಕತ್ಲಾಗಿ ಬತ್ತಿದ್ವ, ಅವನು ನೋಡಿಲ್ಲ ಇವನು ನೋಡಿಲ್ಲ. ಆ ಕಡೆಯಿಂದ ಅವನು ಬಂದ, ಈ ಕಡೆಯಿಂದ ಇವನು ಹೋಗ್ತಿದ್ದ. ಬಂದ ಹಿಂಗೆ ಡಿಕ್ಕಿ ಹೊಡ್ಕೊಂಡು ಇಬ್ರು ಬಿದ್ರು ಕೆಳಕ್ಕೆ. ಅವನಿಗೆ ಒಂದಿಟ್ಟು ಮೊಣಕಾಲು ಗಾಯ ಆಗೈತಿ, ಇವನಿಗೆ ಕೆನ್ನೆ ಗಾಯ ಆಗೈತಿ. ಏನ್ ಮಾಡೋಣ? ಸರಿಯಾದು, ಇಬ್ರಿಗೂ ಗಾಯ ಆಗತ್ತಾನೆ. ಸುಮ್ಮನಿರು, ನಾನ್ ತಳ್ಬೇಕಿತ್ತು. ಆ ಹುಡುಗ ಹೇಳ್ತಿಲ್ವೇ, ಏನು ನೋಡ್ದಾನೆ ಆಯ್ತು ಬಿಡು, ಹೋಗಿ ತಿನ್ ಬಿತ್ಕ ಹೋಗು. ಯಾಕಲ್ಲ ಅನ್ಕೋಕಂಡೆ? ನನಗೆ ಊಟನೂ ಬೇಡ, ಯಾಟು ಬೇಡ, ನಾನು ಉಂಬಲ್ಲ, ನನಗೆ ಯಾರು ಬೇಡ. ಯಾ ಪಾಪ, ಕತೆ ಹೇಳ್ತೀನಿ ಉಂಡ್ ಬರೋ ಒಂದ. ನೋಡ ಹನುಮಂತಣ್ಣಯ್ಯ ಕತೆ ಹೇಳ್ತಿದಂತೆ, ಹೋಗಿ ಉಂಡ್ ಬರೋ ಒಂದಿಟ್ಟು. ಇಲ್ಲ, ನನಗೆ ಫಸ್ಟ್ ಕತೆ ಹೇಳಿದ್ರೆ ಉಂಬದು. ಹನುಮಂತಣ್ಣಯ್ಯ, ಈ ಹುಡುಗ ಹೇಳ್ದ ಮತ್ತೆ ಕೇಳಲ್ಲ. ಅದೇನು ಕತೆ ಹೇಳ್ತಿ ಹೇಳು, ಆಮೇಲೆ ಉಂಬ್ಲಿಲ್ಲ ಅಂದ್ರೆ ಸರಿಯಾಗಿ ಒಂದ್ ಬಿಡ್ತೀನಿ. ತಾತ ತಾತ ಹೇಳ್ತಾತ. ನೀನು ಅಳಬೇಡ, ಹತ್ರ ಹೇಳಲ್ಲ. ಒಂದು ಊರಾಗೆ ಒಬ್ಬ ರಾಜ ಇದ್ನಂತೆ. ಅವನು ಒಂದು 20 ನಾಯಿ ಸಾಕಿದ್ನಂತ ಪಾಪ. ಸುಮ್ಮನ ಹೂ ಅನ್ಬೇಕು. ಆ ರಾಜ್ಯದಾಗ ಯಾರೇ ತಪ್ಪು ಮಾಡಿರೋನು ಆ ನಾಯಿಗಳ ಬೋನಕ್ಕೆ ತಗೊಂಡಾಗ ಹಾಕಾರಂತೆ, ನಾಯಿ ಕಡೆ ಸಾಯ್ಸಾಕವಂತಿ. ಹಿಂಗೆ ಇರ್ಬೇಕಾರೆ ಒಂದ್ಸಲಿ 20 ವರ್ಷ ಜೊತೆ ಕೆಲಸ ಮಾಡಿದ ಮಂತ್ರಿನ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ಕೆ ಇವನ್ನ ಬೋನಕ್ಕೆ ಹಾಕಿ ಸಾಯಿಸ್ರಿ ಅಂತ ಅಂದ್ಬಿಟ್ಟು ಹೇಳಿದಂತೆ. ಆವಾಗ ಅವನಿಗೆ ಮಂತ್ರಿಗೆ ಸಖತ್ತು ಬೇಜಾರತ್ತಂತೆ. ನಾನು ಮಾಡಿದ ಒಂದು ಸಣ್ಣ ತಪ್ಪು, ಇದೊಂದ್ಸಲಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾನಂತೆ. ಆದರೆ ಅವನು ರಾಜ ಮಾತು ಕೇಳಲ್ಲ. ಆಮೇಲೆ ಮಂತ್ರಿ ಕೇಳ್ಕೊಂತಾನಂತೆ ರಾಜ್ರಿಗೆ, ರಾಜ್ರೇ ನಂಗೆ 20 ದಿನ ಟೈಮ್ ಕೊಡ್ರಿ, ಆಮೇಲೆ ಬೇಕಾದ್ರೆ ತಗೊಂಡಾಗಿ ನಾನು ಬೋನಿಗೆ ಹಾಕಿವ್ರಂತೆ. ನನಗೆ 20 ದಿವಸ ಟೈಮ್ ಕೊಡ್ರಿ. 20 ವರ್ಷ ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಒಂದು ಸಣ್ಣ ತಪ್ಪು ಮಾಡಿದ್ದೀನಿ, ಆದರೆ ಪ್ಲೀಸ್ ನನಗೆ 20 ದಿನ ಟೈಮ್ ಕೊಡ್ರಿ ಸಾಕು ಅಂತ ಕೇಳ್ಕೊಂತಾನಂತೆ. ಮುಂದೆ ಕೇಳಲ್ಲ, ಈ ಹುಡುಗ ಸುಮ್ಮನೆ ಕತೆ ಕೇಳಲ್ಲ, ಸುಮ್ಮನೆ ಅದು ಇದು ಕೇಳ್ತೈತೆ, ಅದಕ್ಕೆ ಸಿಟ್ಟು ಬರೋದು. ಆಮೇಲೆ ಅಂದ್ರೆ ಆ ನಾಯಿಗಳು ಯಾವ ಮನುಷ್ಯನ ತಗೊಂಡಾಗ ಹಾಕಿರೋ ಯಾವ ಸಾಯಿಸ್ಬಿಡ ಒಂದು ಕಡ್ದ್ಬಿಟ್ಟು ಅವನೇನು ಮಾಡಿದ ಮಂತ್ರಿ 20 ದಿವಸ ದಿನಾನು ಆ ನಾಯಿಗಳಿಗೆ ಊಟ ಹಾಕನಂತೆ, ಹೊಟ್ಟೆ ತುಂಬ ಊಟ ಹಾಕನಂತೆ. ಹೊಟ್ಟೆ ತುಂಬ ಹಾಕಿ ಚೆನ್ನಾಗಿ ನೋಡ್ಕೊಂಬನಂತೆ. 20 ದಿವಸ ಕಳೆದಿದ್ಮೇಲೆ ಹೋದ್ನಂತೆ. ಹೋದಾಗ ಮಂತ್ರಿನ ಬೋನಿಗೆ ಹಾಕ್ರಿ ಅಂದ್ರಂತೆ. ಆ ಬೋನಿಗೆ ಹಾಕಿದೆ ಆ ನಾಯಿಗಳೆಲ್ಲನ ಅವನ್ ತಕೋಗಿ ಚಾಲಾಟ ಆಡವಂತೆ, ಕಾಲೆಲ್ಲ ನೆಕ್ಕವಂತೆ, ಹಂಗೆ ಮಾಡವಂತೆ ನಾಯಿ. ಆವಾಗ ರಾಜ ಬಿಡ್ತೈತಿ, ಎಲೆ ಈ ನಾಯಿ ಯಾಕೆ ಇವನನ್ನು ಕಡಿತಿಲ್ಲ ಅಂತಂದು ಆವಾಗ ಕೇಳಿದಂತೆ. ಅಲ್ಲ, ಎಷ್ಟೋ ಜನನ ಹಾಕಿದೀನಿ ತಪ್ಪು ಮಾಡ್ದವ್ರನ್ನ ಎಲ್ಲರನ್ನೂ ಕಡ್ದು ಸಾಯಿಸ್ಬಿಟ್ಟು ನಿನ್ನನ್ನು ಯಾಕೆ ಕಡಿತಿಲ್ಲ ಅಂತ ಕೇಳಿದ್ಕೆ ಆವಾಗ ಮಂತ್ರಿ ಹೇಳಿನಂತೆ, ಏನಿಲ್ಲ ರಾಜ್ರೆ, ನಿಮ್ಮ ಜೊತೆ ನಾನು 20 ವರ್ಷ ಕೆಲಸ ಮಾಡಿದ್ದೀನಿ, ನಿಯತ್ತಾಗಿ ದುಡ್ದಿದ್ದೀನಿ. ಆದರೂ ನಂದೊಂದು ಸಣ್ಣ ತಪ್ಪುನ ನೀವು ಇವತ್ತು ಕ್ಷಮಿಸಕ್ಕಾಗ್ತಿಲ್ಲ. ಅದೇ ನಾನು ಎಷ್ಟು ಕ್ರೂರವಾಗಿರೋ ನಾಯಿಗಳಿಗೆ 20 ದಿನ, ಬರೀ 20 ದಿನ ನಾನು ಊಟ ಹಾಕಿದ್ಕೆ ಇವತ್ತು ನನ್ನನ್ನು ಏನು ಮಾಡ್ತಿಲ್ಲ, ಕಚ್ಚುತ್ತಿಲ್ಲ. ಅಂದರೆ 20 ದಿನ ಊಟ ಹಾಕಿರೋ ನಾಯಿಗಳು
ಎಷ್ಟು ಕಾಳಜಿ ಮಾಡ್ತವೆ ಆದ್ರೆ 20 ವರ್ಷ ದುಡ್ದಿರೋ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡ್ದಂತ ನೀವು ಶಿಕ್ಷೆ ಕೊಡೋಕೆ ಹೊರಟಿದ್ದೀರಿ. ಇದು ಯಾವ ರೀತಿ ನ್ಯಾಯ ರಾಜ್ರೆ? ಅದರಲ್ಲೂ ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಅಲ್ವಾ ಅಂತನ್ಬಿಟ್ಟು ಕೇಳ್ತಾನಂತಿ. ಅವಾಗ ರಾಜಂಗೆ ನಾನು ಮಾಡಿದ ತಪ್ಪು, ಅವನು ಎಷ್ಟು ಕಷ್ಟಪಟ್ಟವನೆ, ಚಿಕ್ಕ ತಪ್ಪಿಗೋಸ್ಕರ ನಾನು ಅವನ ಜೀವನ ತೆಗಿಯೋಕೆ ಹೋಗಿದ್ನಲ್ಲ, ಇನ್ನು ಮುಂದಾದ್ರೂ ಯೋಚನೆ ಮಾಡಿ ಅಳ್ದು ತೂಗಿ ಶಿಕ್ಷೆ ಕೊಡ್ಬೇಕಂತ ಅವನು ಅನ್ಕೊಂಡಂತಿ. ಮತ್ತೀಗ ಹಂಗೆ ಮಾಡ್ಬೇಕು. ನಮ್ ಗುಂಡಜ್ಜಿ ಹೇಳ್ತಾತ, ನಮ್ ಗುಂಡಜ್ಜಿ ಏನ್ ತಿಳ್ಕೊಂಬಲ್ಲ ನಾವು ಯಾರು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ತಪ 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 ಒಯ್ತಿದ್ದಿ. ನಾನು ತಪ್ಪಲೆ ಮಾಡ್ಕೊಂಡು ನಮ್ ಗುಂಡಜ್ಜಿ ಯಾವಾಗಲೂ ಒಯ್ಯದೆ ಯಾವಾಗಲೂ ಬೈಯದೆ. ದಿನಕ್ಕೆ ಬೆಳಗ್ಗೆ ಬೈದಿದ್ದೆ ಸಾಯಂಕಾಲ ಒಯ್ತಿದ್ದಿ. ನಾನು ದಿನಕ್ಕೆ ಒಂದ್ಸಲಿ ಬೈಲಿಲ್ಲ ಅಂದ್ರೆ ಅದಕ್ಕೆ ಸಮಾಧಾನನೇ ಆಗಲ್ಲ, ತಿಂದಿದ್ದನ್ನ ಜೀರ್ಣನೂ ಆಗಲ್ಲ. ಹೆಂಗ ಮುಂದ್ಕು ಕಡಿಜ ಹಿಂದ್ಲಿಂದ ಬಂದ್ ಜಾಡ್ಸಾದ್ರೆ ಹೆಂಗ ಕೆನ್ನೆ ಊದ್ಕೊಂಡೈತಿ ಮೂಗುನು ಕೆಂಪ ಬಿಡ್ಬೇಕು ನೋಡು. ನಾನೊಬ್ಬ ಸಾದ್ರಿಗೆ ಸಿಕ್ಕಿದೀನಿ, ನನ್ನನ್ನ ಹಿಡ್ಕೊಂಡು ಒಯ್ಯು ಬೈಯು ಟೊಮೆಟೊ ಕಟ್ಕೊಂಡು ನಿಮ್ಮ ಅಪ್ಪ ಅಮ್ಮ ಯಾರಲ್ಲ ಅನ್ಬೋಗು ಬರ್ತೀನಿ ಹೇಳು. ಆವಾಗ ನೀನು ಒಂದು ಎಲ್ಲ ಕೆಲಸ ಮಾಡ್ತೀಯ. ಮಾಡ್ಕೊಂತೀನಿ. ಮಾಡ್ತೀಯ. ಆಹಾ, ಇಬ್ರು ಜಗಳ ಬಿಟ್ಟು ಪಾಪ ಎದ್ದಾಳಲ್ಲ, ಹೋಗಿ ಊಟ ಮಾಡು. ಗುಂಡ